ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ವಿಚಾರದಲ್ಲಿ ಏನು ಮುಂದಾಗ್ತಾ ಇದೆ, ಇದಕ್ಕೆ ಈಗ ಮುಸ್ಲಿಮರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನವನ್ನ ಮಾಡಿದ್ದಾರೆ. ರಂಜಾನ್ ಪ್ರಾರ್ಥನೆಯಲ್ಲಿ ಬಲಗೈಗೆ ಕಪ್ಪು ಪಟ್ಟಿ ಧರಿಸಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಾದ್ಯಂತ ಕಪ್ಪು ಪಟ್ಟಿ ಧರಿಸಿ ವಕ್ಫ್ ಬಿಲ್ಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಯಾಕೆ ಸಮಸ್ಯೆ ಅಂತ ಅರ್ಥ ಆಗ್ತಿಲ್ಲ. ಯಾರ್ಯಾರ್ದೋ ಜಮೀನಲ್ಲಿ ಕಬಳಿಕೆ ಮಾಡ್ತಾ ಇದ್ದಾರೆ ಅಂತಂದಾಗ ನಿಮಗೆ ಈ ದೇಶ ಸಮಾನವಾಗಿ ಕಾಣಿಸ್ತಾ ಇಲ್ವಾ? ನಿಮಗೆ ಇನ್ನುಳಿದಂಥವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕಾಣಿಸ್ತಾ ಇಲ್ವಾ? ನೀವು ಮಾತ್ರ ಚೆನ್ನಾಗಿರಬೇಕು, ಇನ್ನುಳಿದಂಥವ್ರಿಗೆ ಅನ್ಯಾಯ ಆದರೂ ನಡೆಯುತ್ತೆ ಅಂತಂದ್ರೆ ಅರ್ಥ? ಅಥವಾ ಇದರಲ್ಲಿ ಏನಾದರೂ ಪೊಲಿಟಿಕಲ್ ಅಜೆಂಡಾ ಇರೋದಕ್ಕೋಸ್ಕರ ಎಲ್ಲರಿಗೂ ಹೇಳಿಸ್ಬಿಟ್ಟು ಮಾಡಿಸ್ತಾ ಇದ್ದೀರಾ? ಫ್ರೇಮಲ್ಲಿ ಕಾಣ್ತಾ ಇದೆ. ಆ ರೀತಿಯಲ್ಲಿ ಏನಾದರೂ ಇದೆಯಾ? ಸಮಸ್ಯೆ ಏನಾಗ್ತಾ ಇದೆ ವಕ್ಫ್ ಬಿಲ್ ವಿಚಾರದಲ್ಲಿ? ಇನ್ನೊಬ್ಬರಿಗೆ ಅನ್ಯಾಯ ಆಗಬಾರದು ಅನ್ನುವಂಥ ಉದ್ದೇಶದಿಂದ ತರ್ತಾ ಇರೋದು. ಅಂದರೆ ಇನ್ನೊಬ್ಬರಿಗೆ ಅನ್ಯಾಯ ಆಗಬೇಕು ಅಂತನಾ? ಅದು ಆಗಬಾರ್ದು ಅನ್ನೋದಾದರೆ ಬಿರಲಿ ಬಿಡಿ, ಏನು ಸಮಸ್ಯೆ ಇದೆ? ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತ ಅರ್ಥಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು ತರಬಾರ್ದು ಅಂತ ಹೇಳ್ಬಿಟ್ಟು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲಾ ಕಡೆ ಪೀಸ್ ಪ್ರೊಟೆಕ್ಷನ್ ಇಡೀ ದೇಶದಲ್ಲಿ ಪೀಸ್ ಪ್ರೊಟೆಸ್ಟ್ ಮಾಡ್ತಾ ಇದು ವಫ್ ಆಕ್ಟ್ ಇವತ್ತು ಬಂದಿಲ್ಲ, ವಫ್ ಆಕ್ಟ್ ಬ್ರಿಟಿಷ್ ಕಾಲದಲ್ಲಿ ಬಂದ. ಈ ಬಿಲ್ ತರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬೇಡಿಕೆ ಇಲ್ಲ. ಈಗ ನಮ್ಮ ರಾಜ್ಯ ಸರ್ಕಾರದಿಂದ ನಾವು ತೀರ್ಮಾನ ತಗೊಂಡಿದ್ದೀವಿ. ಇದಕ್ಕೆ ನಮ್ಮ ಬೆಂಬಲ ಇಲ್ಲ ಅಂತ ಹೋದ ಅಸೆಂಬ್ಲಿಯಲ್ಲೇ ನಾವು ತೀರ್ಮಾನ ತಗೊಂಡಿದ್ದೀವಿ. ಎಲ್ಲ ಇಡೀ ದೇಶದಲ್ಲಿ ಇವತ್ತು ನಮ್ಮ ಗುರುಗಳು ಅಂತ ಅರ್ಥಿಗಳು ಎಲ್ಲ ನಮಗೆ ಕಪ್ಪು ಬಟ್ಟೆ ಕಟ್ಕೊಂಡು ಪೀಸ್ ಪ್ರೊಟೆಕ್ಷನ್ ಕಾರಣ ಅಂದ್ರೆ ಅದು ಏನ್ ವಫ್ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ ಅದು. ಕಾಂಗ್ರೆಸ್ ಕೇಂದ್ರದಲ್ಲಿದ್ದಾಗ ನಿಮ್ಗೆ ಏನು ಪವರ್ ಕೊಟ್ಟಿತ್ತು ವಕ್ಫ್ನವ್ರಿಗೆ? ಅದನ್ನು ಮಾತಾಡ್ರಿ ಜಮೀರ್ ಅವರೇ, ಚೆನ್ನಾಗಿದೆ.